ಜಮೀರ್ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್ ಅವರು. ಬಹಳ ಇಂಟ್ರೆಸ್ಟಿಂಗು. ಜಮೀರ್ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್ ಅವರು, ಮಾಜಿ ಸಂಸದರು. ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ಜಮೀರ್ ಭೇಟಿಯಾಗಿ ಡಿಕೆ ಸುರೇಶ್ ಅವರು ಈಗ ಮಾತನಾಡಿದ್ದಾರಂತೆ. ಸೊ ಜಮೀರ್ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್ ಅವರು. ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ? ಹೈಕಮಾಂಡ್ನಿಂದ ಬಂದಿರುವಂಥ ಮೆಸೇಜನ್ನು ಏನಾದರೂ ಕೊಡ್ತಾ ಇದ್ದಾರೆ? ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ಜಮೀರ್ ಅವ್ರನ್ನ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್ ಅವರು. ಮಾತನಾಡಿದ್ದು ಹೌದಾ ಅಲ್ವಾ ಏನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಪಡ್ಕೊಳ್ತಾರೆ ಈಗ. ಸೊ ಏನು ಜಮೀರ್ ಅಹ್ಮದ್ ಅವರು ಇದ್ದಾರೆ, ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಯಿತು. ತದನಂತರ ಜಮೀರ್ ಅವರು ಕೂಡ ಸಿದ್ದರಾಮಯ್ಯವರು ಹೋಗಿ ಭೇಟಿಯಾಗಿ ತಮ್ಮ ಕ್ಲಾರಿಫಿಕೇಷನ್ನ ಕೊಡೋ ಕೆಲಸ ಮಾಡಿದರು. ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿಯಾಗಿ ಬಂದರು. HAL ವಿಮಾನ ನಿಲ್ದಾಣದವರೆಗೂ ಕೂಡ ಹೋದರು. ಈಗ ಸ್ವತಃ ಡಿ ಕೆ ಸುರೇಶ್ ಅವರೇ ಈಗ ಜಮೀರ್ ಅಹ್ಮದ್ ಖಾನ್ ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದರೆ. ಸುಖೇಶ್, ಇದೇನು ಡೆವಲಪ್ಮೆಂಟ್ ಈಗ? ನಿನ್ನೆ ಸಿದ್ದರಾಮಯ್ಯವ್ರನ್ನೂ ಕೂಡ ಭೇಟಿಯಾಗಿದ್ದರು, ಡಿ ಕೆ ಶಿವಕುಮಾರ್ ಅವರು ಕೂಡ ಜಮೀರ್ ಭೇಟಿಯಾಗಿದ್ದರು. ಈಗ ಏಕಾಏಕಿಯಾಗಿ ಡಿ ಕೆ ಸುರೇಶ್ ಅವರು ಎಂಟ್ರಿ ಆಗ್ತಾ ಇರೋದು, ಈ ವಿಚಾರದಲ್ಲಿ ಜಮೀರ್ ಅವ್ರನ್ನ ಭೇಟಿ ಆಗ್ತಿರೋದು, ಏನು ಡೆವಲಪ್ಮೆಂಟ್ ಇದು ದಿಢೀರಂತ? ಅರುಣಿನ ರಾಜಕೀಯ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಡಿ ಕೆ ಸುರೇಶ್ ಅವರ ಒಂದು ಜಾಣ ನಡೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಣ್ಣ ಮುಖ್ಯಮಂತ್ರಿ ಆಗ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಭಾಗ ಇರಬಹುದು. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಆಗಬಹುದಾದಂತ ಚರ್ಚೆ ಒಂದೇ ಆಡಿಯೋ ರಿಲೀಸ್ ಆಗಿರುವಂತಹ ವಿಚಾರ. ಆಡಿಯೋ ಬಹಿರಂಗವಾಗಿದೆ, ಏನೆಲ್ಲ ಆಗಬಹುದು ಪರಿಣಾಮಗಳನ್ನ ಇಬ್ರು ಕೂತು ಚರ್ಚೆ ಮಾಡಬಹುದು. ಆದ್ರೆ ಇತ್ತೀಚೆಗಿನ ಇನ್ನೊಂದು ಬೆಳವಣಿಗೆ ಆಗಿತ್ತು, ಅದು ಒಂದು ಆತ್ಮೀಯತೆಯ ವಿಚಾರದಲ್ಲಿ ಹೇಳೋದಾದ್ರೆ ಜಮೀರ್ ಅಹ್ಮದ್ ಅವರು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಸೂರ್ಯ ಸಿಟಿಯಲ್ಲಿನ ಕ್ರೀಡಾಂಗಣದ ನಿರ್ಮಾಣ ಏನಿದೆ ಅದು ಡಿ ಕೆ ಸುರೇಶ್ ಅವರು ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಂಥ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದನ್ನ ಮಾಡಿಸುವಂತ ಪ್ರಯತ್ನದ ಭಾಗವಾಗಿ ದೊಡ್ಡ ಮಟ್ಟಿಗಿನ ಪ್ರಯತ್ನ ಮಾಡಿದಂಥವರು ಡಿ ಕೆ ಸುರೇಶ್ ಅವರು. ಅಂದ್ರೆ ತಮ್ಮ ಸಂಸತ್ ಸ್ಥಾನವನ್ನು ಕಳೆದುಕೊಂಡ ನಂತರವೂ ಕೂಡ ಎಫರ್ಟ್ ಅನ್ನು ಹಾಕಿದ್ರು, ನಮ್ಮದೇ ಸರ್ಕಾರ ಇದೆ ಮಾಡಿಸ್ಬಿಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಖಾನ್ ಮತ್ತು ಡಿ ಕೆ ಸುರೇಶ್ ಸ್ವಲ್ಪ ಹತ್ತಿರದಲ್ಲಿದ್ದರು, ಆತ್ಮೀಯವಾಗಿದ್ದರು. ಕಳೆದ 1 ವರ್ಷಗಳಿಂದ ಅವೆರಡು ವಿಚಾರಗಳಿಗೆ ಒಟ್ಟೊಟ್ಟಿಗೆ ಓಡಾಡಿದಂಥ ಒಂದು ಬಾಂಡಿಂಗ್ ಇದೆ ಅವರಿಬ್ಬರ ನಡುವೆ. ಇದು ವೈಯಕ್ತಿಕವಾಗಿ ಅವರಿಬ್ಬರ ನಡುವಿನಂತ ಒಂದು ಬಾಂಡಿಂಗ್. ಆದರೆ ರಾಜಕೀಯವಾಗಿ ಹೇಳೋದಾದ್ರೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅಣ್ಣ ಸಿಎಂ ಆಗುವ ಸಂದರ್ಭದಲ್ಲಿ ಜಮೀರ್ ಅವರು ಹಿಂದಿನಿಂದಲೂ ಕೂಡ ಸ್ವಲ್ಪ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಂತವರು, ಮುಖ್ಯಮಂತ್ರಿ ಅವರೇ ಮುಂದುವರಿಬೇಕು ಅನ್ನುವಂಥ ಪದೇ ಪದೇ ಹೇಳಿ ಡಿ ಕೆ ಶಿವಕುಮಾರ್ ಅವರ ಕೆಂಗಣ್ಣಿಗೆ ಗುರಿಯಾದಂಥವ್ರು. ಆದರೆ ಈ ವಿಚಾರದಲ್ಲಿ ಅವರಿಬ್ಬರ ನಡುವೆ ಏನೇ ಬಾಂಡಿಂಗ್ ಇದ್ರೂ ಕೂಡ ಇವತ್ತು ಡಿ ಕೆ ಸುರೇಶ್ ಹೋಗಿರುವಂಥದ್ದು ಒಂದು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವ ಒಂದು ಹೆಜ್ಜೆ ಇರಬಹುದು. ಏನೇ ಆಗಲಿ, ಯಾವ ಬಣವೇ ಆಗಿರಲಿ, ಆದರೆ ಎಲ್ಲರೂ ಕಾಂಗ್ರೆಸ್ಸಿಗರು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಮತ್ತೆ ಸದ್ಯಕ್ಕೆ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಇರೋದ್ರಿಂದ ಹೋಗಿ ಅವ್ರನ್ನ ಮಾತನಾಡಿಸುವ ಒಂದು ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಅರುಣ್.